ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಏರ್ಟೆಲ್ ಟ್ಯಾಂಕ್ಸ್ ಅನ್ನೋ ಒಂದು ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ರೀಚಾರ್ಜ್ ಮಾಡ್ಕೋಬೋದು. ಹಾಗೆ ಬ್ಯಾಂಕ್ ಕೂಡ, ನೀವು ಬ್ಯಾಂಕಿನ ಒಂದು ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಇತ್ತು ಅಂದರೂ ಕೂಡ ನೀವು ಇಲ್ಲಿ ಫುಲ್ಫಿಲ್ನ ಮಾಡ್ಕೋಬಹುದಾಗಿದೆ. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ನಿಂದ ನಮಗೆ ಯೂಸ್ ಆಗೋದು ಸಿಗ್ತಾ ಇದೆ. ಹಾಗೆ ಏರ್ಟೆಲ್ ಅನ್ನೋ ಒಂದು ನೇಮ್ನ ನೀವು ಕೂಡ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸಿಮ್ ಮುಖಾಂತರ, ನಿಮಗೂ ಕೂಡ ಈ ಒಂದು ಏರ್ಟೆಲ್ ಅನ್ನೋ ವರ್ಡ್ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ಒಂದು ಅಪ್ಲಿಕೇಶನಿಂದ ನಿಮಗೆ ಯಾವ ರೀತಿಯಾಗಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಏನೇನೇ ನಮಗೆ ಇಲ್ಲಿ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ, ಹಾಗೆ ಯಾವ ರೀತಿಯ ಕೀ ಫೀಚರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫುಲ್ ಡೀಟೇಲ್ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನಿಂದ ನಮಗೆ ಲೋನ್ಸ್ಗೆ ಆಗಿರ್ಬೋದು, ಅಥವಾ UPI ಟ್ರಾನ್ಸಾಕ್ಷನ್ ಏನಾದಿತ್ತು, ಬ್ಯಾಂಕ್ ಏನಾದರೂ ವರ್ಕ್ ಇತ್ತು, ಅಥವಾ ಪೇ ಮಾಡ್ಕೋಬೇಕಿತ್ತು, ರೀಚಾರ್ಜ್ ಫಾಸ್ಟ್ಯಾಗ್ ಅಥವಾ ಮೊಬೈಲ್ ರೀಚಾರ್ಜ್, OTT ಅಥವಾ 5G+ ಏನಾದರೂ ಈ ರೀತಿಯಾಗಿ ನಮಗೆ ಯೂಸಸ್ ಏನಾದರೂ ಇತ್ತು ಅಂದರೆ ನಾವು ಇಲ್ಲಿ ಫುಲ್ಫಿಲ್ನ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.2 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 500 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಲೋನ್ ಕೂಡ ತೊಗೋಬಹುದಾಗಿದೆ. ಇಲ್ಲಿ ನಮಗೆ ಆ್ಯಸಲ್ ಫ್ರೀಯಾಗಿ ಎಕ್ಸ್ಪೀರಿಯನ್ಸ್ ಕೂಡ ತೊಗೋಬಹುದಾಗಿದೆ. ಎವ್ರಿ ಡೇ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದು. ಎಕ್ಸಾಂಪಲ್ಗೆ ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್, ಪೋಸ್ಟ್ ಪೇಯ್ಡ್ ಮೊಬೈಲ್ ಬಿಲ್ ಪೇಮೆಂಟ್ಸ್, ಬೋರ್ಡ್ ಬ್ಯಾಂಡ್ ಬಿಲ್ ಪೇಮೆಂಟ್ಸ್, ಫಾಸ್ಟ್ಯಾಗ್ ರೀಚಾರ್ಜ್ ಅಥವಾ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ನಮ್ಮ ಒಂದು ಡಾಟಾ ಯೂಸೇಜ್ನ ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ರೆ, ಮಿಸ್ಡ್ ಕಾಲ್ಸ್ ಅಥವಾ ಔಟ್ ಆಫ್ ನೆಟ್ವರ್ಕ್ ಇತ್ತು ಅಂದರೂ ಕೂಡ ನಾವು ಇಲ್ಲಿ ಟ್ರ್ಯಾಕ್ನ ಮಾಡ್ಕೋಬಹುದಾಗಿದೆ. ಸ್ಕ್ಯಾನ್ ಮಾಡಿಕೊಂಡು ಹಾಗೆ ಇಲ್ಲಿ QR ಕೋಡ್ ಮುಖಾಂತರ ನಾವು ಮನಿನ ರಿಸೀವ್ ಕೂಡ ಮಾಡ್ಕೋಬಹುದು, ಜೊತೆಗೆ ಸೆಂಡ್ ಕೂಡ ಮಾಡ್ಕೋಬಹುದಾಗಿದೆ. UPI ID ಫೈನಾನ್ಷಿಯಲ್ ಸರ್ವಿಸಸ್ ಏನಾದರೂ ಇತ್ತು ಅಂದರೆ, ಎಕ್ಸಾಂಪಲ್ಗೆ ಪರ್ಸ್ನಲ್ ಲೋನ್ಸ್ ಇರ್ಬೋದು, ಇನ್ಶೂರೆನ್ಸ್, ಫ್ರೀ ಕ್ರೆಡಿಟ್ ಕಾರ್ಡ್ ಇತ್ತು, ಶಾಪಿಂಗ್ ಸೆಕ್ಷನ್ನಲ್ಲಿ ನಾವೇನಾದರೂ ಬೈ ಮಾಡ್ಕೋಬೇಕಿತ್ತು ಅಂತಂದರೆ ನಮಗೆ ಇವರು ಈಸಿಯಾಗಿ ಆನ್ಲೈನ್ ಮುಖಾಂತರನೇ ನಮಗೆ ಬೆನಿಫಿಟ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ. ಇದು ಓನ್ಲಿ ಫಾರ್ ಇಂಡಿಯನ್ ಸಿಟಿಸನ್ಗೆ ಆಗಿರುತ್ತೆ. ಈ ಒಂದು ಇಂಡಿಯನ್ ಸಿಟಿಸನ್ಸ್ ಅವರು ಏನಿದ್ದಾರೆ, ನಾವು ಈ ಒಂದು ಅಪ್ಲಿಕೇಶನಿಂದ ಬೆನಿಫಿಟ್ಸ್ ಅನ್ನೋದು ತಗೋಬಹುದಾಗಿದೆ. ಇಲ್ಲಿ ನಮಗೆ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಕೂಡ ತಗೋಬಹುದಾಗಿದೆ. OTT ಪ್ಲಾಟ್ಫಾರ್ಮ್ಸ್ ಯಾವ ರೀತಿ ಅಂದರೆ ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಝಾನ್ ಪ್ರೈಮ್ ಇರ್ಬೋದು, ಜಿಯೋ ಹಾಟ್ಸ್ಟಾರ್, ಈ ರೀತಿಯಾಗಿ ನಾವು ಈಸಿಯಾಗಿ ಸಬ್ಸ್ಕ್ರಿಪ್ಷನ್ಸ್ ಕೂಡ ನಾವು ತಗೋಬಹುದಾಗಿದೆ. ಇಷ್ಟೊಂದೆಲ್ಲ ಈ ಒಂದು ಅಪ್ಲಿಕೇಶನಿಂದ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ಇಲ್ಲಿ ಟಾಕ್ ಟೈಮ್, 5G ಡಾಟಾ ಅಥವಾ ನಮ್ಮ ಒಂದು ಟಾಪ್ ಆನ್ ರೀಚಾರ್ಜ್ ಅನ್ನೋದು ಏನಿರುತ್ತೆ, ಪ್ರೀಪೇಯ್ಡ್ನ ನಾವೇ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೀಚಾರ್ಜ್ನ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ಪೋಸ್ಟ್ ಪೇಯ್ಡ್ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. DTH ರೀಚಾರ್ಜ್ ಇತ್ತು ಅಂದರೂ ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ಬೋರ್ಡ್ ಬ್ಯಾಂಡ್ ಬಿಲ್ ಪೇಮೆಂಟ್ಸ್, UPI ಪೇಮೆಂಟ್ಸ್, ಕಾಲ್ ಮ್ಯಾನೇಜರ್ ಕೂಡ ನಾವು ಸಿಗ್ತಾ ಇದೆ. ಇಲ್ಲಿ ನಾವು ರಿಯಲ್ ಟೈಮ್ ಮಿಸ್ಡ್ ಕಾಲ್ ಅಲರ್ಟ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಆನ್ಲೈನ್ ಬಿಲ್ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದು. ಎಲೆಕ್ಟ್ರಿಸಿಟಿ, ವಾಟರ್, ಬುಕ್, ಸಿಲಿಂಡರ್, ಪೈಪ್, ಗ್ಯಾಸ್, ಸ್ಕೂಲ್ ಫೀಸ್, ಯುಟಿಲಿಟಿ ಬಿಲ್ಸ್, ಈ ರೀತಿಯಾಗಿ ಹಲವಾರು ಬಿಲ್ ಪೇಮೆಂಟ್ಸ್ನ ನಾವು ಮಾಡ್ಕೋಬಹುದಾಗಿದೆ. ಡಾಟಾ ಯೂಸೇಜ್ ನಾವು ಎಷ್ಟು ಮಾಡಿದ್ದೀವಿ ಅನ್ನೋ ಒಂದು ಆಪ್ಷನ್ ಕೂಡ ನಮಗೆ ಇವರು ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ. ಏರ್ಟೆಲ್ ಪೇಮೆಂಟ್ಸ್ ಹಾಗೆ ಬ್ಯಾಂಕ್ ಅಥವಾ ಆನ್ಲೈನ್ ವ್ಯಾಲೆಟ್ ಕೂಡ ನಮಗೆ ಸಿಗ್ತಾ ಇದೆ. QR ಕೋಡ್ ಮುಖಾಂತರ ನಾವು ಆನ್ಲೈನ್, ಆಫ್ಲೈನ್ ಶಾಪಿಂಗ್ಸ್ ಕೂಡ ಮಾಡ್ಕೋಬಹುದು. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇವರು ನಮಗೆ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಒಂದಿಗೆ ನಮಗೆ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ಸನಲ್ ಲೋನ್ಸ್ನ ನಮಗೆ ಕಂಪ್ಲೀಟಲ್ಲಿ ಡಿಜಿಟಲ್ ಪ್ರೋಸೆಸ್, 100% ಡಿಜಿಟಲ್ ಪ್ರೋಸೆಸ್ನ ನಮಗೆ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಇನ್ಸ್ಟೆಂಟಾಗಿ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ನ ನೋಡೋದಾದರೆ ಆಕ್ಸಿಸ್ ಬ್ಯಾಂಕ್ ಇರ್ಬೋದು, DMI ಫೈನಾನ್ಸ್, ಮನಿ ವ್ಯೂ, ಕ್ರೆಡಿಟ್ ಸೆಷನ್, ಹಾಗೆ ಇಲ್ಲಿ ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಮಗೆ ಲೆಂಡಿಂಗ್ ಪಾರ್ಟ್ನರ್ಸ್ ಜೊತೆಗೆ ಕನೆಕ್ಟ್ನ ಮಾಡಿ ಲೋನ್ ಆಫರ್ನ ಮಾಡ್ತಾ ಇದ್ದಾರೆ. ಮಿನಿಮಮ್ ಪೀರಿಯಡ್ ಆಫ್ ರೀಪೇಮೆಂಟ್ ಬಂದುಬಿಟ್ಟು 3 ಮಂತ್ಸ್ವರೆಗೂ ಇರುತ್ತೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು 60 ಮಂತ್ಸ್ವರೆಗೂ ಇರುತ್ತೆ. ಈ ರೀತಿಯಾಗಿ ಇಲ್ಲಿ ನಮಗೆ ಲೋನ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಾವು ಮೊದಲದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ದು ವ್ಯಾಲಿಡ್ ಆಗಿರಬೇಕಾಗುತ್ತೆ. ಜೊತೆಗೆ ನಮ್ಮ ಒಂದು ಮಂತ್ಲಿ ಇನ್ಕಮ್ ಕೂಡ ಬರ್ತಾ ಇರಬೇಕು ಸ್ಟೇಬಲ್ ಆಗಿ. ಈ ರೀತಿಯಾಗಿ ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ಇರಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಕೂಡ ನಮಗೆ ಆಧಾರ್, ಪ್ಯಾನ್ ಇದ್ದರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕಂದ್ರೆ ಏನಾದರೂ ಇಶ್ಯೂಸ್ ಇತ್ತು ಅಂದರೂ ಕೂಡ ನಾವು ಇಲ್ಲಿ ಕ್ಲಿಯರ್ನ ಮಾಡ್ಕೋಬಹುದು ಇವರ ಒಂದು ಮೊಬೈಲ್ ನಂಬರ್ ಹಾಗೆ ವೆಬ್ಸೈಟಿಂದ. ಜೊತೆಗೆ ನಮಗೆ ಪ್ರೈವಸಿ ಪಾಲಿಸಿ ಕೂಡ ಇರುತ್ತೆ, ಅದನ್ನೆಲ್ಲ ನಾವು ನೋಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಕೂಡ ಇನ್ಸ್ಟೆಂಟಾಗಿ ಲೋನ್ನ ತೊಗೋಬಹುದಾಗಿದೆ. ಜಸ್ಟ್ ನಿಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೆ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಅನ್ನೋದು ಬರ್ತಾ ಇದ್ದರೆ ನಿಮ್ಗೆ ಈಸಿಯಾಗಿ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಕೊಟ್ಟ ನಂತರ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಹಾಗೆ ನಿಮ್ಮ ಒಂದು
ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಮೇಲೆ ಫೈನಲಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮಗೆ ಲೋನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ಇನ್ಸ್ಟೆಂಟಾಗಿ ಲೋನ್ ಒಂದು ಟ್ರಾನ್ಸ್ಫರ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಕೂಡ ಇನ್ಸ್ಟೆಂಟಾಗಿ ಲೋನ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.